ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸಿಟಿ ಮಾಲ್ ಬಂದು ಇವತ್ತು ಮುಂದೆ ತೋರಿಸ್ತೀವಿ, ಬನ್ನಿ. ಸಾಕು. ನಾವು ಒಂದು ಸ್ವಲ್ಪ ಎಫೆಕ್ಟ್ ಹಾಕಿದ್ವಿ ವಿಡಿಯೋಕ್ಕೆ, ಓವರ್ ಅದಕ್ಕೆ ಮತ್ತೆ ಬೇಡ ಅಂತ ಹೋಗಿದ್ವಿ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ವೆಗಾ ಸಿಟಿ ಮಾಲ್ನ. ನೀನ್ ನೋಡಿದೀಯಾ? ನಾನ್ ಫಸ್ಟ್ ನೋಡ್ತಾ ಇರೋದು. ಎಷ್ಟು ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ ಎಲ್ಲ ಲೈಟ್ ಕವರ್ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಇದೆ ಇಲ್ಲಿ. ಮಾತಾಡ್ರಿ ಏನ ಏನ್ ಮಾತಾಡ್ಲಿ? ನೀವೇ ಅವ್ರಪ್ಪಲ್ಲ ಏನ್ ಮಾತಾಡ್ಲಕ್ ಕೇಳ್ತಾನು. ಅಡ್ವಾನ್ಸ್ ನೋಡಿ, ಆಗ್ಲೇ ಕ್ರಿಸ್ಮಸ್ ಹೇಗ್ ಮಾಡಿದ್ದಾರೆ. ಏನೋ ಒಂಥರ ಖುಷಿ ನೋಡಿ ಹೆಂಗ್ ನಡೀತಾ ಇದ್ದಾನೆ. ಭಯ ಇಲ್ಲ. ಚುಂಕ 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 ಅಂತ ನಡೀಲತ್ತ. ಯುವರಾಜ್ ಯುವರಾಜ್ ಇಲ್ಲೇ ಬಿಟ್ಬಿಟ್ಟ. ಒಂದ್ಸರ್ತಿ ನಮ್ಮೂರ್ ಭಾಷೆ ಬರುತ್ತೆ, ಒಂದ್ಸರ್ತಿ ಬೆಂಗಳೂರು ಭಾಷೆ ಬರುತ್ತೆ. ಎರಡು ಮಿಕ್ಸ್ ಆಗಿ ಮಾತಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಾತಾಡ್ತಾ ಇರೋದಲ್ವಾ, ಎರಡೂ ಬರ್ತಾ ಇದೆ. ಯುವರಾಜ್ ಯಪ್ಪ, ಎಷ್ಟು ಆಳ ಇದೆ ನೋಡಿ. ನಾ ಇದೇ ಫಸ್ಟ್ ನೋಡ್ಲತ್ತಿದ್ದೀವಿ ಮಾಲ್. ಭಾಳ ಖುಷಿ ಅಲ್ಲತ್ತತ್ ನನಗನ. ನೀ ನೋಡಿಲಿ ಯುವರಾಜ್, ನೀ ನೋಡ ಇವಿ. ಭಾಳ ಖುಷಿ ಅಲ್ಲತ್ತದ ಇವತ್ತು ನನಗಂತೂ. ಅದಕ್ಕೆ ಅದೇ ಖುಷಿ. ಚಂದಿದಿ. ನಿನ್ ಜೊತೆ ಸಾಯೋವರೆಗೂ ಇರ್ಬೇಕಂತ ಆಸೆ ಇದೆ ನನಗೆ. ಹೊಂಟಿವಿ ಈಗ, ಎಲ್ಲ ಆಯ್ತು, ಹೊರಗೆ ಹೊಂಟಿವಿ. ಲಾಸ್ಟ್ ಬಾಯ್ ಮಾಡ್ಬಿಡು. ಹೇಳಿ ನಾನು ಬಾಯ್. ನೆಕ್ಸ್ಟ್ ಪಯಣ ರೆಸ್ಟೋರೆಂಟ್ಗೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಟೈಗರ್ ಏರ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಇವತ್ತು. ಈ ಥರನೂ ರೆಸ್ಟೋರೆಂಟ್ ತೆಗಿಬೋದು ಅಂತ ಮತ್ತಿನ ಬಾಯಿ ತೋರಿಸ್ಕೊಟ್ಟಿದ್ದಾರೆ ಬೆಂಗಳೂರಿಗೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಪ್ಲ್ಯಾನಲ್ಲಿ ಹೆಂಗೆ ತಲೆ ಓಡಿಸಿ ಈ ಥರ ಎಲ್ಲ ರೆಡಿ ಮಾಡೋರೆ. ಈ ಥರ ಎಲ್ಲ ಮಾಡೋದು ಸಣ್ಣ ಸುಮ್ಮನೆ ಮಾತಲ್ಲ. ಇದರಿಂದ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಅನ್ನೋದು ಮತ್ತಿನ ಬೈಗೆ ಗೊತ್ತು. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತು. ಸಂಡೇ ಇರೋದ್ರಿಂದ ತುಂಬ ಕಸ್ಟಮರ್ ಇದ್ದರು, ಆದರೂ ಕೂಡ ಬಂದುಬಿಟ್ಟು ನನ್ನ ಜೊತೆ ಚೆನ್ನಾಗಿ ಮಾತಾಡಿ ಒಳ್ಳೆ ವೆಲ್ಕಮ್ ಮಾಡಿದ್ರು. ತುಂಬ ಖುಷಿಯಾಯಿತು ನನಗಂತೂ. ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ. ಬೋರ್ಡಿಂಗ್ ಪಾಸ್ ತೊಗೊಂಡು ಒಳಗಡೆ ಬರ್ತಾಯಿದ್ದೀವಿ ಇವಾಗ. ಅಂತೂ ಇಂತೂ ಬಂದ್ವಿ, ಒಳಗಡೆ ಕೂತ್ಕೊಂಡ್ವಿ. ಮೆನು ನೋಡ್ತಾ ಇದ್ದೀವಿ. ವೆಜ್ಜಲ್ಲಿ ನೋಡಿದ್ವಿ. ನಮ್ಮನ್ನ ಹೆಂಡ್ತಿ ನೋಡಿ ಸ್ಮೈಲ್ ಹೆಂಗೆ ಮಾಡ್ತಾಳೆ. ಆಮೇಲೆ ಇವ್ರ ಬ್ರದರ್ಸ್ ಅಂತೂ ನನಗೆ ತುಂಬ ಕೇರ್ ಮಾಡ್ತಾಯಿದ್ರು. ಏನು ಬೇಕು ಸರ್ ಹೇಳಿ, ಏನು ಬೇಕಾಗಿದೆ ಅಂತ ಕೇಳ್ತಾನೆ ಇದ್ರು ಪದೇ ಪದೇ. ಪಾಪ ತುಂಬ ಕೇರ್ ಮಾಡ್ತಾಯಿದ್ರು ನಂಗಂತೂ. ಅವ್ರು ಕೇರ್ ಮಾಡೋದು ನೋಡಿಬಿಟ್ಟು ತುಂಬ ಖುಷಿಯಾಯಿತು. ನಾನು ನಮ್ಮಣ್ಣ ಮೆನು ನೋಡಿದ್ವಿ. ನೋಡಾದ್ಮೇಲೆ ನಾನು ಹೆಂಡ್ತಿ ಸ್ವಲ್ಪ ಸ್ಮೈಲ್ ಮಾಡೋದನ್ನ ಮಾಡಿದ್ಳು. ವೆಜ್ಜಲ್ಲೂ ನಾವು ಆರ್ಡ್ರ್ ಮಾಡಿದ್ವಿ, ವೆಜ್ ಬಂತು. ವೆಜ್ಜಲ್ಲಿ ಅದು ಏನೋ ಸ್ಪೆಷಲ್ ಅಂತೆ ಅವ್ರದ್ದು ರೆಸ್ಟೋರೆಂಟಲ್ಲೇ. ಸರಿ ಕೊಡಿ ಅಂದೆ, ಕೊಟ್ಟಿದ್ದಾರೆ. ಆಮೇಲೆ ಒಂದು ಜ್ಯೂಸ್ ಬೇಕು ಅಂತಂದರು ನಮ್ಮ ಮನೆಯವರು. ಜ್ಯೂಸ್ ತರ್ಸಕ್ಕೆ ಹಚ್ಚಿದ್ವಿ, ಬಂತು. ನಮ್ಮ ಮನೆಯವ್ರಿಗೆ ಸೂಪ್ ಬೇಕಂದ್ರು, ಬಂದು ತಂದು ಕೊಟ್ಟರು. ತಂದೂರಿ ರೊಟ್ಟಿ ತರಿಸಿದ್ವಿ ಒಂದು 4, ಬಟರ್ ನಾನ್ ತರಿಸಿದ್ವಿ ಒಂದು 4. ಹಾಗೆ ನಮ್ಮ ಗುಲ್ಬರ್ಗ ಸ್ಪೆಷಲ್ಲು ದಾಲ್ ತಡ್ಕ ತರಿಸಿದ್ವಿ. ಹಾಗೆ ಕಾಜು ಕುರ್ಮಾ ಬಂತು. ಆಮೇಲೆ ಪನ್ನೀರ್ ಬಟರ್ ಮಸಾಲ ಅಂತೆ, ಅದು ಯಾವುದೋ ನಮ್ಮ ಮನೆಯವ್ರು ಹೇಳಿದ್ರು, ಅದೂ ಬಂತು. ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ಇವಾಗ. ಇಷ್ಟು ನೀಟಾಗಿ ಸರ್ವ್ ಮಾಡ್ತಾಯಿದ್ರು ನಮಗೆ. ತುಂಬ ಖುಷಿ ಆಯಿತು. ತುಂಬ ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಪೇ ಮಾಡ್ತಾಯಿದ್ರು. ನಾವು ಆರ್ಡ್ರ್ ಮಾಡಿದ್ದೆಲ್ಲ ಬಂತು. ತುಂಬ ಚೆನ್ನಾಗಿ ನೀಟಾಗಿ ಸರ್ವ್ ಮಾಡ್ತಾಯಿದ್ರು.
ನನ್ನ ಹೆಂಡ್ತಿಗೆ ಸ್ಮೈಲ್ ಕೊಡೆ ಅಂದೆ ಕೊಟ್ಟಳು. ಮತ್ತು ಒಂದು ವೆಜ್ ಬಿರಿಯಾನಿ ತೊಗೊಂಡ್ವಿ, ಕರ್ಡ್ ರೈಸ್ ತೊಗೊಂಡ್ವಿ. ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟು ಚೆನ್ನಾಗಿತ್ತು ವೆಜ್ ಬಿರಿಯಾನಿ ಅಂತೂ, ಸಖತ್ತಾಗಿತ್ತು. ಅಣ್ಣ ಕಾರ್ ನಡೆಸಿ ಬೋರ್ ಆಗೈತೆ, ಪ್ಲೈನ್ ಒಂದು ರೌಂಡ್ ಹೋಗಿ ಬರ್ತೀನಿ ಕೊಡೋಣ ಅಂದರೆ, ಹೋಗಿ ಸರ್ ಒಳಗಡೆ ಅಂತ ಹೇಳಿದ್ರು. ಅವರು ಕೂಡ ನಮ್ಮ ಉತ್ತರ ಕನ್ನಡದವ್ರು, ಹುಬ್ಳಿದವ್ರಂತೆ. ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು, ತುಂಬ ಖುಷಿಯಾಯಿತು. ಹಾಗೆ ನೋಡೋಣ ಒಂದು ಟ್ರೈಲು ಅಂತ ಹೋದೆ, ಕೂತ್ಕೊಂಡೆ, ಒಂದು ಟ್ರೈಲ್ ಹೊಡೆದೆ, ಚೆನ್ನಾಗಿತ್ತು ಜರ್ನಿ. ಅಣ್ಣ ತುಂಬ ಪ್ರೀತಿಯಿಂದ ಆಡಿಸ್ತಾಯಿದ್ರು. ನನ್ನ ಮಗ ಕೂಡ ಒಂದು ರೌಂಡ್ ಹೊಡಿತೀನಿ ಕೊಡು ಅಪ್ಪ ಅಂತ ಸ್ಟೈರಿಂಗೇ ಕಿತ್ಕೊಂಡ ನನ್ನ ಕೈಯಿಂದ ಅಂತೂ. ತಿರ್ಗಾ ಒಂದು ಸ್ಮೈಲ್ ಕೊಟ್ವಿ ಕ್ಯಾಮ್ರಾಗೆ. ನೋಡ್ತಾಯಿದ್ವಿ ಎಷ್ಟು ಕಿಲೋಮೀಟ್ರಲ್ಲಿ ಓಡ್ತಾಯಿದೆ ರೀಡಿಂಗು ಅಂತ. ಪ್ಲೈನ್ ನಡೆಸ್ಬಿಟ್ಟು ಆಚೆ ಹೋಗಬೇಕಿತ್ತು. ಅವ್ರು ಕರೆದ್ರು ನನ್ನ ಮಗನ್ನ, ಇಷ್ಟು ಬೇಗ ಹೋದವ್ರ ಹತ್ರ. ಆಮೇಲೆ ತಿರ್ಗಾ ನನಗೂ ಅವಣ್ಣ ಮಾತಾಡೋಕೆ ಕರೆದ್ರು, ಮಾತಾಡ್ಕೊಂಡಂಗೆ ನಿಂತಿದ್ವಿ. ಕೆಳಗಡೆ ಬಂದ್ವಿ ನೋಡಿ. ಇದರಲ್ಲೇ ಊಟ ಮಾಡಿದ್ದೀವಿ ಕುತ್ಕೊಂಡು. ಚೆನ್ನಾಗಿ. ನಾನು ಒಂದು ತೊಗೋಬೇಕಂತ ಇದ್ದೀನಿ ದುಡ್ಡು. ನಾನು ಒಂದು ತೊಗೋಬೇಕಂತ ದುಡ್ಡು ನೀವು ಪ್ಲೇನ್ ತಗೋತೀಯ. ಇನ್ನೂ ನೋಡೋಕೆ ತುಂಬ ಪ್ಲೇಸ್ ಇದೆ ಇಲ್ಲಿ. ನಾವು ನಮ್ಮ ಕಣ್ಣಿಗೆ ಕಂಡಿದ್ದಷ್ಟು ಮಾಡಿದ್ದೀವಿ. ನಮ್ಮ ಯುವರಾಜ್ ಬೇರೆ ಆಡ್ತಾ ಇದ್ದ ಅದರಲ್ಲಿ. ಹೇಗಿತ್ತು ಊಟ ಮಾಡಿದ್ದು ಪ್ಲೇನಲ್ಲಿ? ಅಷ್ಟು ಮಾಡಿದ್ವಿ. ಓಡಾಡಕ್ಕೆ ಮತ್ತೆ ರೆಸಾರ್ಟಿಗೆ ಬಂದಿದ್ದು ಹೇಗೆ ಅನಿಸ್ತು? ರೆಸ್ಟೋರೆಂಟ್ ನೋಡ್ಬೋದು. ನಮಗಂತೂ ತುಂಬ ಖುಷಿ ಆಯಿತು. ಈ ಥರ ಪ್ಲೇಸ್ ನೋಡೇ ಇರಲಿಲ್ಲ, ಫಸ್ಟ್ ಟೈಮು. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಇದೆ ಫುಲ್ ಚೆನ್ನಾಗಿದೆ, ಬರ್ಬೋದು ಫ್ಯಾಮಿಲಿ. ಆಟ ಆಡ್ಸಕ್ಕೆಲ್ಲ ಪ್ಲೇಸ್ ಇದಾವೆ. ಆಟ ಆಡ್ಸಕ್ಕೆಲ್ಲ ಹುಡುಗರಿಗೆ ಇದೆ. ಚೆನ್ನಾಗಿದೆ ಒಟ್ಟಿನಲ್ಲಿ ಎಲ್ಲ. ಬಲೂನಲ್ಲಿ ಹಾಟ್ ಬೇರೆ ಡೆಕೋರೇಷನ್ ಬೇರೆ ಮಾಡಿದ್ರು. ನಂದು ಒಂದಿರಲಿ ಅಂತ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಯುವರಾಜ್ ನನ್ನ ಮಗ ಅಂತೂ ಒಂದು ಕಡೆ ಕುತ್ಕೊಂತ ಇರಲಿಲ್ಲ, ಎಲ್ಲ ಕಡೆ ಫುಲ್ ಖುಷಿಯಿಂದ ಓಡಾಡ್ತಾ ಇದ್ದ. ಅವನಿಗೊಂಥರ ಫೀಲ್ ಆಗ್ತಾ ಇತ್ತು ಇಲ್ಲಿ ಬಂದಿದ ತಕ್ಷಣ. ಮನೇಲೆ ಕೂತು ಬೇಜಾರಾಗಿರುತ್ತಲ್ವಾ, ಹಾಗಾಗಿ. ಸಾಕು ನಡಿಯ ಮನೆಗೆ ಹೋಗೋಣ ಅಂದೆ. ಅವಳು ನೋಡಿದ್ರೆ ಸಾಯಂಕಾಲ ಹೋಗೋಣ ಅಂದ್ರು. ನೆಕ್ಸ್ಟ್ ಬರೋಣ ಬಿಡಿ ಅಮ್ಮ ಅಂತಂದೆ. ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಪಯಣ ಮನೆ ಕಡೆಗೆ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹೀಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.